ಡಿ.ಕೆ. ಸುರೇಶ್ ಸೋಲಿಗೆ ಸಿದ್ದರಾಮಯ್ಯ ಅಂಡ್ ಟೀಮ್ ಕಾರಣನ? ಎಸ್, ಹೀಗಂತ ತುಮಕೂರು ಗ್ರಾಮಾಂತರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಟೀಮ್ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ ಅಂತನೋ ಹೇಳಿಕೆ, ಹೈಂದ ಟೀಮ್ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಿದ್ದಾರೆ ಅನ್ನೋ ಹೇಳಿಕೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಸುರೇಶ್ ಅವರ ಇಷ್ಟೊಂದು ಅಂತರದ ಸೋಲಿಗೆ ಸಿದ್ದರಾಮಯ್ಯ ಟೀಮೇ ಕಾರಣ ಅನ್ನೋದು ಸುರೇಶ್ ಅವರ ಅಂದರೆ ಬಿಜೆಪಿ MLA ಸುರೇಶ್ ಗೌಡರ ಹೇಳಿಕೆ. ಇದು ಒಂದಷ್ಟು ಹಂಗಾಮಕ್ಕೆ ಕಾರಣ ಆಗಿದೆ. ಎಸ್ ವೀಣಾ ಸರ್, ಈಗ ಸುರೇಶ್ ಗೌಡ ಅವರೇನು ತುಮಕೂರಲ್ಲಿ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರು ಹೇಳ್ತಾರೆ. ನಾನು ಇವಾಗ ಹೇಳ್ತಾ ಇರೋದಲ್ಲ, ಈ ಸ್ಟೇಟ್ಮೆಂಟ್ ಬಿಫೋರ್ ಎಲೆಕ್ಷನ್ ಕೂಡ ಹೇಳಿದ್ದೆ, ಬಟ್ 1-2 ಲಕ್ಷದಲ್ಲಿ ಗೆಲ್ಲಬಹುದು ಅನ್ನೋದನ್ನ ಹೇಳಿದ್ದೆ ಅಂತ. ಬಟ್ ಈಗ 3 ಲಕ್ಷದ ಹತ್ತತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದಿರೋದು. ಜೊತೆಗೆ ಅವರು ಇನ್ನೊಂದು ವಿಚಾರ ಹೇಳ್ತಾರೆ, ಯಾಕಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಬರುತ್ತೆ ಅಧಿಕಾರಕ್ಕೆ, ಆ ಸಂದರ್ಭದಲ್ಲಿ 50-50 ಇರ್ಬೋದು. CM 2.5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, 2.5 ವರ್ಷ ಆದ್ಮೇಲೆ DK ಶಿವಕುಮಾರ್ ಆಗಬಹುದು ಅನ್ನೋದಿರುತ್ತೆ ಅಂತ. ಬಟ್ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಕಂಟಿನ್ಯೂ ಆಗೋದಕ್ಕೆ ಈ ಟೀಮ್ ಅಂದ್ರೆ ಸಿದ್ದರಾಮಯ್ಯ ಅಂಡ್ ಅಹಿಂದ ಟೀಮ್ ಮಾಡಿದೆ ಅನ್ನುವಂತಹ ಈ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇದು ಒಂದು ಗಂಭೀರವಾಗಿರುವಂತಹ ಆರೋಪ ಅಂತ ಹೇಳ್ಬೋದು. ಯಾಕಂದ್ರೆ ನಾವೀಗ DK ಸುರೇಶ್ ಅವ್ರನ್ನ ನೋಡಿದ್ರೆ ಕೆಲಸ ಮಾಡಿದ್ದಾರೆ, ಈಗ ಕ್ಷೇತ್ರಕ್ಕೆ ಹೋದ್ರೆ ಗೊತ್ತಾಗತ್ತೆ ಅವ್ರು ಮಾಡಿರುವಂತಹ ಅಭಿವೃದ್ಧಿ ಎಲ್ಲ. ಅದೆಲ್ಲದರ ಹೊರತಾಗಿಯೂ ಕೂಡ ಅವರು ಸೋತಿದ್ದಾರೆ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ಚರ್ಚೆಗೆ ಕಾರಣ ಆಗತ್ತೆ. ಒಂದ್ ಕಡೆ ಡಾಕ್ಟರ್ CN ಮಂಜುನಾಥ್ ಅವ್ರ ಪರವಾಗಿರುವಂತಹ ಅಲೆ ಇತ್ತು ಅನ್ನೋದು ಕೂಡ ಎಷ್ಟರ ಮಟ್ಟಿಗೆ ಸತ್ಯನೋ, ಆದ್ರೆ ಆ ಒಂದು ಗೆಲುವಿನ ಅಂತರವನ್ನ ನೋಡಿದಾಗ ಸೊ ಇದು ಎಲ್ಲೋ ಕೂಡ ಚರ್ಚೆಯನ್ನ ಇನ್ನಷ್ಟು ಹುಟ್ಟು ಹಾಕತ್ತೆ. ಯಾಕಂದ್ರೆ ಇದೇ ಫಸ್ಟ್ ಅಲ್ಲ ಈ ತರದ್ ಆಗಿರೋದು. ಒಬ್ಬರನ್ನ ಸೋಲ್ಸೋದಕ್ಕೆ 2-3 ಪಕ್ಷಗಳು ಒಟ್ಟಾಗೋದು ಕರ್ನಾಟಕ ರಾಜಕೀಯದಲ್ಲಿ ಸಾಕಷ್ಟು ಬಾರಿ ಈ ತರ ಇನ್ಸಿಡೆಂಟ್ಗಳು ನಡೆದಿದೆ. ಸೊ ಹಾಗಾಗಿ ಇದು ಸದ್ಯಕ್ಕೆ ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ಅವರು ನಾ ಈ ಹಿಂದೆನೆ ಕೂಡ ಹೇಳಿದ್ದೆ ಅಂತ ಹೇಳ್ತಾರೆ. ಪರಮೇಶ್ವರ್ ಅವ್ರ ಹೆಸರು ಹೇಳ್ತಾರೆ, ರಾಜಣ್ಣ ಅವ್ರ ಹೆಸರು ಹೇಳ್ತಾರೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಹೇಳ್ತಾರೆ. ಸೊ ಅವರೇನು 3 ಹೆಸರುಗಳನ್ನ ಹೇಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಡದಲ್ಲೇ ಗುರುತಿಸ್ಕೊಂಡಿದ್ದಾರೆ. ಪರಮೇಶ್ವರ್ ಅವಾಗ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು, ಆದ್ರೆ ಈಗ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅಂತ ಬಂದಾಗ ಸಿದ್ದರಾಮಯ್ಯ ಪರವಾಗಿ ನಿಂತಿರಬಹುದು ಅನ್ನುವಂತಹ ಚರ್ಚೆ ಕೂಡ ಇಲ್ಲ ಆಗತ್ತೆ. ಸೊ ಒಂದ್ ಕಡೆ ಎಲೆಕ್ಷನ್ ಮುಗೀತು, ರಿಸಲ್ಟ್ ಬಂತು, ಈಗ NDA ಗೌರ್ಮೆಂಟ್ ಬರ್ತಾ ಇದೆ, ಮೋದಿ ಕೂಡ ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಆ ಹೊತ್ತಲ್ಲಿ ಈ ಒಂದು ಏನು ಸ್ಫೋಟಕ ಹೇಳಿಕೆ ಏನಿದೆ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಗೌಡ, ನಿಜಕ್ಕೂ ರಾಜಕೀಯದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲಗಳನ್ನ ಸೃಷ್ಟಿ ಮಾಡ್ಬೋದು. ಯಾಕಂದ್ರೆ ನೀವು ಗಮನಿಸ್ಬೋದು ರಾಜ್ಯ ರಾಜಕೀಯ ಹೆಂಗಿದೆ ಅಂದ್ರೆ ಇವಾಗಲೇ ರಾಜೀನಾಮೆ ಪರ್ವಗಳು ಶುರುವಾಗಿದೆ. ಜೊತೆಗೆ ಬಿಜೆಪಿಯವರು ಕೂಡ ಒಂದು ವಾಗ್ವಾದಗಳನ್ನ ಮಾಡ್ತಾನೆ ಇದ್ದಾರೆ. ಏನಾದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಸಿಕ್ಕರೆ ಸಾಕು, ಸರ್ಕಾರವನ್ನ ಹೇಗಾದ್ರೂ ಬೀಳಿಸ್ಬೇಕು, ಒಂದಿಷ್ಟು ಸಚಿವರ ತಲೆದಂಡ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರಿದ್ದಾರೆ. ಸೊ ಇದು ಕೂಡ ಅವರಿಗೆ ಅಸ್ತ್ರ ಆಗ್ಬೋದು, ಅಂದ್ರೆ ಕಾಂಗ್ರೆಸ್ನ ಭಾಗ ಮಾಡೋದಕ್ಕೆ ಇದೊಂದು ಅಸ್ತ್ರ ಕೂಡ ಆಗಬಹುದು ಅನ್ಸುತ್ತೆ. ಸರ್, ಏನಾಗುತ್ತೆ, ಬೀನಾಗಿನ ಪ್ರಕರಣ ಬಿಜೆಪಿಗೆ ಅಸ್ತ್ರ. ಬಟ್ ಇದನ್ನು ಹೇಳಿಕೆ ಕೊಟ್ಟಿರೋದು ಬಿಜೆಪಿ ಶಾಸಕ ಸುರೇಶ್ ಗೌಡ. ಆ ಹೇಳಿಕೆ ಸಂಬಂಧಪಟ್ಟಂಗೆ ಹೌದು, ನಾನು ವಿಧಾನಸಭೆ ಲೋಕಸಭೆ ಎಲೆಕ್ಷನ್ಗೆ ಮೊದಲೇ ಹೇಳಿದೆ, ಹೌದು ಹೇಳಿದರು, ಸುರೇಶ್ ಗೌಡ ಹೇಳಿದರು DK ಸುರೇಶ್ ಅವ್ರನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಕಾಂಗ್ರೆಸ್ ಅವರೇ ಸೋಲಿಸ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಆ ಸಾಧ್ಯತೆ ಇದೆಯಾ ಅಂದಾಗ ಹೌದು. PGR ಸಿಂಧಿಯಾ ಅಂತ MLA ಆಗ್ತಿದ್ರು ಕನಕಪುರದಿಂದ. 2008ರವರೆಗೂ DK ಶಿವಕುಮಾರ್ 700 MLA ಆಗ್ತಿದ್ರು. 89ರಿಂದ 2008ರವರೆಗೆ. 2008ರಿಂದ ಕನಕಪುರಕ್ಕೆ ಬಂದು DK ಶಿವಕುಮಾರ್ 700 ಪುನರ್ವಿಂಗಡಣೆ ಆದಮೇಲೆ. ಸೊ ಕನಕಪುರದಲ್ಲಿ ಅಲ್ಲಿವರೆಗೂ ಮರಾಠ ಸಮುದಾಯದ PGR ಸಿಂಧಿಯಾ MLA ಆಗ್ತಿದ್ರು. ಹಳೆ ಮೈಸೂರು ಭಾಗದಲ್ಲಿ ಮರಾಠ ಸಮುದಾಯದ MLA ಆಗ್ತಿದ್ದಾಗ ಕನ್ಸಿಡರ್ ಮಾಡಿದ್ರೆ ಗ್ರಾಮೀಣ ಭಾಗದಲ್ಲಿ PGR ಸಿಂಧಿಯಾ MLA ಆಗ್ತಿರೋ ಮರಾಠ ಸಮುದಾಯಕ್ಕೆ ಸೇರಿದವರು. ಚನ್ನಪಟ್ಟಣದಲ್ಲಿ ಕುರುಬ ಸಮುದಾಯದ ಒಂದಷ್ಟು ಮತ ಇದೆ. ವಾಲ್ಮೀಕಿ ನಾಯಕ ಸಮುದಾಯದ ಮತ ಕುಣಿಗಲ್ನಲ್ಲಿದೆ. ಹೈಂದ ವೋಟ್ ಬ್ಯಾಂಕ್ ಬಗ್ಗೆ ಚರ್ಚೆ ಆಗ್ತಿರೋ ಕಾರಣ. ಸೊ ಕುರುಬ ಸಮುದಾಯದ ಮತಗಳು DK ಸುರೇಶ್ ಅವ್ರಿಗೆ ಬಿದ್ದಿಲ್ಲ, ಅದು ಸಿದ್ದರಾಮಯ್ಯ ಸಂದೇಶ ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ರಾಜಣ್ಣ ಸಂದೇಶ ಕೊಟ್ಟಿದ್ದಾರೆ. ಈ ಥರದ್ದೆಲ್ಲ ಚರ್ಚೆ ಇದೆ. ಸುರೇಶ್ ಗೌಡ್ರ ಮಾತನ್ನ ಸೀರಿಯಸ್ ಆಗಿ ತಗೋಬೇಕಾಗಿರೋದು ಬಿಜೆಪಿ ಅವ್ರಿಗೆ ಅದರಿಂದ ಏನು ಲಾಭ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಟೀಮ್ ಮತ್ತೆ DK ಶಿವಕುಮಾರ್ ನಡುವೆ ಗೊಂದಲ ಮೂಡಿಸುವ ಲೆಕ್ಕಾಚಾರ ಇದೆ ಅನ್ನೋದಿದೆ. ಹೌದು, DK ಶಿವಕುಮಾರ್ ನಂತರ ಆದರೆ DK ಸುರೇಶ್ ನಾಮಿನೇಷನ್ಗೆ ಸಿದ್ದರಾಮಯ್ಯ ಕೂಡ ಬಂದಿದ್ರು, ರಾಮನಗರದಲ್ಲಿ ಮಾತಾಡಿದ್ರು ಗೆಲ್ಲಿಸಬೇಕು ಅಂತ. ಸೊ ಆದರೆ ಸಹಜವಾಗಿ ಅದು ಹೌದು, ಸಿದ್ದರಾಮಯ್ಯ 5 ವರ್ಷ ಉಳಿಲಿ ಅನ್ನೋದು ಆ ಸಮುದಾಯಕ್ಕೆ ಆಸೆ ಸಹಜವಾಗಿರುತ್ತೆ. ಕುರುಬ ಸಮುದಾಯಕ್ಕೆ, ಹೈಂದ ಸಮುದಾಯಕ್ಕೆ ಸಹಜವಾದ ಆಸೆ ಇರುತ್ತೆ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರಲಿ ಅಂತ. ಈಗ ಹಾಗೆ ನೋಡುವುದೇ ಆದರೆ ಇವತ್ತಿನ DK ಸುರೇಶ್ ಸೋಲಿಗೆ
ಸಿದ್ದರಾಮಯ್ಯ ಅಂಡ್ ಟೀಮ್ ಕಾರಣ ಅನ್ನೋದು ಸುಳ್ಳಾಗತ್ತೆ. ಬಟ್ ಮತ ಹೋಗಿರ್ಬಹುದೇನೋ ಕುರುಬ ಸಮುದಾಯ ಮತ, ಯಾಕೆಂದ್ರೆ ಕುರುಬ ಸಮುದಾಯದ ಎಚ್.ಎಂ. ರೇವಣ್ಣ ಮಾಗಡಿಗೆ MLA ಆಗ್ತಿದ್ರು. ಎಚ್.ಎಂ. ರೇವಣ್ಣ ಮಾಗಡಿಗೆ 89 MLA, 99 MLA, ಕುರುಬ ಸಮುದಾಯದ ಎಚ್.ಎಂ. ರೇವಣ್ಣ. ಹಾಗಾಗಿ ಸಾಧ್ಯತೆಗಳಿದೆ, ಇಲ್ಲ ಅಂತಲ್ಲ. ಆದರೆ ಈನ ಇಷ್ಟೊಂದು ಅಂತರದ ಸೋಲಿಗೆ ಕಾರಣ ಸೋಲ್ತಿತ್ತು. ಸೊ ಇವಾಗ ಈ ಅಂತರ ನೋಡಿದ್ರೆ ಈಗ 2.25 ಲಕ್ಷ ಓಟ್ ಎಲ್ಲ ಬರೀ ಸಿದ್ದರಾಮಯ್ಯ ಟೀಮ್ ಅಂದ್ರೆ ಸುಳ್ಳು, ಅವೆಲ್ಲ ಸುಳ್ಳು. ಬಟ್ ಡಾಕ್ಟರ್ ವರ್ಚಸ್ಸು BJP JDS ಮೈತ್ರಿ ಎಲ್ಲಿ ಕೆಲಸ ಮಾಡಿದೆ. ಓಟ್ಗೆ ₹500 ಹಂಚಿದ್ದಾರೆ ಇಬ್ರು. ಚನ್ನಪಟ್ಟಣ ಮಾತ್ರ ಓಟ್ಗೆ 1,000 ಹಂಚಿದ್ದಾರೆ ಒಂದು ಪಾರ್ಟಿಯವರು ಅಂತ ಚರ್ಚೆ. ಈಕ್ವಲ್ ಆಗಿ ರಾಜಕಾರಣ ಮಾಡೋರು BJP ಅವರು. ಡಾಕ್ಟ್ರು ಅಂದ್ಬಿಟ್ಟು ಏನು BJP ಅವ್ರು ಕೈ ಮುಕ್ಕೊಂಡು ಓಟ್ ಹಾಕಿ ಅಂದ ತಕ್ಷಣ ಓಟ್ ಹಾಕಿಲ್ಲ. ಓಟ್ಗೆ ₹500 ಹಂಚಿಕೆ ಆಗಿದೆ ವಿನವ್ರೆ. ಸಿದ್ದರಾಮಯ್ಯ ಟೀಮ್ ಕೆಲಸ ಮಾಡಿಲ್ಲ DK ಶಿವಕುಮಾರ್ ಸುರೇಶ್ ಅವ್ರಿಗೆ ಇರಬಹುದು. ಆದರೆ 2.25 ಲಕ್ಷ ಓಟು ಸಿದ್ದರಾಮಯ್ಯ ಟೀಮ್ದು ಅನ್ನೋ ಸುಳ್ಳು. ಬಟ್ ಈ ಒಂದು ಸೋಲು DK ಶಿವಕುಮಾರ್ಗೆ ನಡೆದ ಹೇಳಿದ್ದಾರೆ. ನನಗೆ ಬಹಳ ಘಾಸಿ ಆಗಿದೆ, ನಾನೇ ಸೋತಂಗ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. DK ಸುರೇಶ್ ನೀವು ಹೇಳಿದ್ರೆ ಕೆಲಸಗಾರ, ಹೌದು ಕೆಲಸಗಾರ. ಆದರೆ ರಾಜಕಾರಣದಲ್ಲಿ ಕೆಲಸ ಮಾಡಿದ್ರೆಲ್ಲ ಗೆಲ್ತಾರೆ ಅನ್ನೋ ಸುಳ್ಳು. ಮಾಗಡಿ ಬಾಲಕೃಷ್ಣ ಮಾತಾಡ್ತಿದ್ರು, ಈ ಹಿಂದೆ ಇದ್ದಾಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ DK ಸುರೇಶು, ಅದೆಲ್ಲ ಹೊಡ್ತಾ ಬಿದ್ದಿದೆ ಹಾಗೆ ಹೀಗೆ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ. ಅತಿ ಹೆಚ್ಚು ಮಾತಾಡಿದ್ರೆ ಮಾಗಡಿ ಬಾಲಕೃಷ್ಣ ಅವರೇ. ರಾಮನಗರ MLA ಇಕ್ಬಾಲ್ ಹುಸೇನ್, ಒಬ್ಬ ಮುಸಲ್ಮಾನ ಶಾಸಕ ಬಂದ್ಬಿಟ್ಟು ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದಾಗ ಸಹಜವಾಗಿ ಟ್ರಿಗರ್ ಆಗ್ತಾರೆ. ಬಟ್ ಪುಣ್ಯಕ್ಕೆ ರಾಮನಗರದಲ್ಲಿ ಲೀಡ್ ಆಗಿದೆ 145 ಓಟು ಕಾಂಗ್ರೆಸ್ಗೆ, ಸರಿನಾ, DK ಸುರೇಶ್ ಅವ್ರಿಗೆ, ಅಂದರೆ ಅವ್ರ ಲೆಕ್ಕಾಚಾರದಲ್ಲಿ. ಸೊ ಆಗ ನೋಡಿದ್ರೆ ಕೊನೆಯಾಗಲಿ ಹುಲಿಯೂರು ದುರ್ಗ ಈ ಭಾಗದಲ್ಲೆಲ್ಲ ವಾಲ್ಮೀಕಿ ಸಮುದಾಯದ ಮತಗಳಿದೆ. ಅದು ರಾಜಣ್ಣ ಆಪ್ರೇಟ್ ಮಾಡಿರ್ಬೋದೇನೋ. ಕುರುಬ ಸಮುದಾಯ ಸ್ವಯಂ ಪ್ರೇರಿತವಾಗಿ ತಳಪ DK ಸುರೇಶ್ ಗೆದ್ಬಿಟ್ರೆ ಇನ್ನು 2.5 ವರ್ಷ ಆದಮೇಲೆ ನಮ್ಮ ಅಣ್ಣಂಗೆ CM ಕೂಡಿ ಹೋಗ್ತಾರೆ ಅಂತ ಓಟ್ ಇದಾಗಿರ್ಬೋದೇನೋ. ಬಟ್ ಆ ಮತಗಳಿಂದನೇ ಸೋತಿದ್ದಾರೆ ಅನ್ನೋದು ಸುಳ್ಳು. ಬಟ್ ಆ ಮತಗಳು ಮಿಸ್ ಆಗಿರ್ಬೋದು. ಬಟ್ ಈಗ ಸರ್ ಏನಂದ್ರೆ, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ ಅಂತೂ ಕಂಪ್ಲೀಟ್ ಆಗಿದೆ. ಬಟ್ ಫಸ್ಟ್ ಡೇ ಇಂದಾನು ಕೂಡ 2.5 ವರ್ಷ ಅನ್ನೋದು ಮಾತುಕತೆ ನಡೀತಾನೆ ಇತ್ತು. ಜೊತೆಗೆ ಈ ಒಂದು ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಸೊ DKಶಿ CM ಆಗ್ತಾರೆ ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ನಾರ್ಮಲ್ ಆಗಿ ಚರ್ಚೆ. 2.5 ವರ್ಷ ನನ್ಗೊಬ್ರು ಸಚಿವರು ಹೇಳ್ತಾರೆ, ಪ್ರಭಾವಿ ಸಚಿವರೇ ನನ್ನ ಹತ್ರ ಮಾತಾಡ್ತಾ, ಅವ್ರದ್ದು ಇಂಟರ್ವ್ಯೂ ಹೋಗಿರ್ತೀನಿ, ಆಫ್ ದ ರೆಕಾರ್ಡ್ ಬರ್ತಾ ಮಾತಾಡ್ತಾ ಹೇಳ್ತಾರೆ, ಇಲ್ಲ 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಕರೆಕ್ಟು. 2.5 ವರ್ಷ ಬರ್ತಿದಂಗೆ ಒಂದಿನ ಮೊದಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು DK ಶಿವಕುಮಾರ್ಗೆ CM ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತಿದೆ. ಇನ್ನೊಬ್ಬ ಸಚಿವ ಆಫ್ಟರ್ ಲೋಕಸಭಾ 2.5 ವರ್ಷ ಒಂದು ದಿನ ಮೊದಲೇ, ತನ್ನ ಅವಧಿ ಮುಗಿಯುವ 1 ದಿನ ಮೊದಲೇ ಸಿದ್ದರಾಮಯ್ಯ 2 ವರ್ಷ ಹತ್ರ ಬಂದಾಗ ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ತುಂಬಾ ಪ್ರಭಾವಿ ಸಚಿವರೇ ನನ್ನ ಹತ್ರ ಮಾತಾಡಿರೋದು, ಒಪ್ಕೊಂಡಿದ್ದಾರೆ. ಡೆಲ್ಲಿ ಅವತ್ತು ಮಾತುಕತೆ ಆಗಿದೆ. ಅಂಡ್ ಎರಡನೇದು, ಇನ್ನೊಬ್ಬ ಸಚಿವ ಮಾತಾಡ್ತಾರೆ, ಉತ್ತರ ಕರ್ನಾಟಕದ ಸಚಿವ ಶಿವಕುಮಾರ್, DK ಶಿವಕುಮಾರ್ ಅವ್ರ ಹತ್ರ ಎಷ್ಟು MLAಗಳಿದ್ದಾರೆ ಹೇಳಿ ನನಗೆ ಅಂತಾರೆ. 1, 2, 3, 10 ದಾಟಲ್ಲ ಅವ್ರು ಹೇಳೋದು. 10 ದಾಟಲ್ಲ ಅವ್ರ MLA ಹೆಂಗ್ರಿ CM ಆಗ್ತಾರೆ ಅಂತಾರೆ. ಹಳೆ ಮೈಸೂರು ಭಾಗದ ಸಚಿವರು ಹೇಳ್ತಾರೆ 2 ವರ್ಷ ಆದ್ಮೇಲೆ ಬಿಟ್ಕೊಡ್ತಾರೆ, ಅದೇ ತರ ಮಾತುಕತೆ ಆಗಿದೆ, ಸಿದ್ದರಾಮಯ್ಯ ಕೂಡ ಮಾತು ಕೊಟ್ಟಿದ್ದಾರೆ ಅಂತ. ಉತ್ತರ ಕರ್ನಾಟಕ ಭಾಗದ ಸಚಿವರು ಹೇಳ್ತಾರೆ ಎಷ್ಟು ಜನ ಅವರ DK ಶಿವಕುಮಾರ್ ಇಂದ MLAಗಳು ಅಂತ ಹೇಳ್ತಾರೆ. ಇದು ಸಹಜ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಅಟ್ ದಿ ಸೇಮ್ ಟೈಮ್ ನಾನು BJP ಪ್ರಬಲ ನಾಯಕರ ಹತ್ರ ಒಬ್ಬರ ಹತ್ರ ಮಾತಾಡ್ತೀನಿ. ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ಹೆಸರು ಹೇಳ್ತಾರೆ, ಇವರೆಲ್ಲ ಆಗ್ಲೇ ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ ಅಂತ. ಅವರಾಗ್ಲೇ ಅಮಿತ್ ಶಾ ಜೊತೆ ಹೋಗಿ ಮಾತಾಡ್ಕೊಂಡು ಬಂದಿರೋದೆಲ್ಲ ಇದೆ. ಗುಜರಾತ್ಗೆ ಹೋಗಿ ಮಾತಾಡಿರೋದು, ಡೆಲ್ಲಿಗೆ ಹೋಗಿ ಮಾತಾಡಿರೋದು, ಇವೆಲ್ಲ ಕಾನ್ಫಿಡೆನ್ಷಿಯಲ್, ಯಾರು ಅಂತ ಹೆಸರು ಹೇಳಕ್ಕೆ ಸಾಧ್ಯ ಇಲ್ಲ. ಅವೆಲ್ಲವೂ ನಡೀತಾ ಇದೆ. ಒಂದು ಕಡೆ ಸರ್ಕಾರವನ್ನು ಕೆಡವುವ ಪ್ರಕ್ರಿಯೆ, ಒಂದು ಕಡೆ DK ಶಿವಕುಮಾರ್ಗೆ ಯಾಕೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ಪ್ರಕ್ರಿಯೆ, ಇವೆಲ್ಲ ಕಾಂಗ್ರೆಸ್ ಅಲ್ಲಿ ಆಗ್ತದೆ. ಸಿದ್ದರಾಮಯ್ಯ ಟೀಮ್ ಚುನಾವಣೆ ಮಾಡಿಲ್ಲ ಅನ್ನೋ ಸುರೇಶ್ ಗೌಡರ ಹೇಳಿಕೆ. ಬಟ್ ಈಗ DK ಶಿವಕುಮಾರ್ ಅವರು ಹತಾಶಲ್ಲಿದ್ದಾರೆ. ಸೊ ಈಗ ಪ್ರತಿ ಸಲ ಮಾತಾಡುವಾಗೂ ನನ್ನ ಸೋಲೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸುರೇಶ್ ಗೌಡ ಅವರ ಹೇಳಿಕೆ ಏನಾದ್ರೂ ಎಫೆಕ್ಟ್ ಆಗತ್ತಾ ಕಾಂಗ್ರೆಸ್ ಮೇಲೆ? ಏನು ಆಗಲ್ಲ. ನಿಮ್ ಪ್ರಕಾರ ಏನಾಗುತ್ತೆ ಅನ್ಸುತ್ತೆ? ಏನಿಲ್ಲ, ಸುಮ್ನೆ ಒಂದು ಗೂಗ್ಲಿ ಸರ್ ಹೇಳ್ದಂಗೆ ಒಂದು ಗೂಗ್ಲಿ ಬಿಟ್ಟಿದ್ದಾರೆ ಅಷ್ಟೇನೆ. ಅದೇನೋ ಆಗಲ್ಲ, ಒಂದು ಬೋನ್ಸ್ ಅಷ್ಟೇನೆ. ಈ ಸುಮ್ನೆ ವಿನಾಕಾರಣ ಅಹಿಂದ ನಾಯಕರನ್ನ ಒಗ್ಗಟ್ಟನ್ನ ಇರೋದನ್ನ ಸ್ವಲ್ಪ ಡಿವೈಡ್ ಮಾಡ್ಲಿಕ್ಕೆ ಅಥವಾ ಈಗ ಏನಾರ ಒಂದು 50,000 ಹೋಟೆಲ್ 30,000 ಹೋಟೆಲ್ ಸೋತಿದ್ರೆ ಇದು ಬಹಳ ಇಂಪ್ಯಾಕ್ಟ್ ಆಗಿರೋದು. ಆ 30,000 ಒಂದು 50,000 80,000 ಕುರುಬ ಸಮುದಾಯ ಮತ DK ಸುರೇಶ್ ಅವ್ರಿಗೆ ಹಾಕ್ಬಿಟ್ಟಿದ್ರೆ, ನಾಯಕ ಸಮುದಾಯದ ಕುಣಿಗಲ್ ಒಂದಷ್ಟು ಮತ ಬಂದ್ಬಿಟ್ಟಿದ್ರೆ ಅನ್ನೋದಿರೋದು. ಬಟ್ ಇಲ್ಲಿ ಆತರ ಇಲ್ಲ. ಸೋಲಿನ ಅಂತ ಇರೋದು ದಾಟೋಗಿದೆಯಲ್ಲ ಬಿಡವ್ರೆ, ಇನ್ ಕಡಿಮೆ ಏನಿಲ್ವಲ್ಲ ಸೋಲಿನ ಅಂತರ. ಸೊ ಹಾಗಾಗಿ ಇದು ಬರಲ್ಲ, ಇದು ಅಪ್ರಸ್ತುತ. ಈಗ
ಏನಾರ ಡಿ ಕೆ ಸುರೇಶ್ 40-50 ಓಟಲ್ಲಿ ಸೋತು ಆ ಅಂತರಕ್ಕೂ ಅಹಿಂದ ಸಮುದಾಯದ ವೋಟ್ ಕ್ಯಾಲ್ಕುಲೇಷನ್ ಈಕ್ವಲ್ ಆಗಿದೆ 2,70,000 ದಾಟಿದೆ ತಾನೆ ಅಂತರ. ಆಗ ಇದು ಮುಖ್ಯ ಆಗಲ್ಲ. ನಾನು ಆಗ್ಲೇ ಹೇಳಿದೆ, ಕೆಲಸ ಮಾಡಿದವರೆಲ್ಲ ಗೆಲ್ಲಲ್ಲ ರಾಜಕಾರಣದಲ್ಲಿ. ಜನರ ಜೊತೆ ತಗ್ಗಿ ಬಗ್ಗಿ ಅಣ್ಣ ತಮ್ಮ ಅಕ್ಕ ಅವ್ವ ಅನ್ಕೊಂಡು ರಾಜಕಾರಣ ಮಾಡಬೇಕಾಗತ್ತೆ. ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ, ಆದರೆ ಜನ ನಿರೀಕ್ಷೆ ಮಾಡೋದೇನು ಮಾಡ್ತಾರೆ, ಮೇಲ್ಗಡೆ ಇವರೇ ಇವ್ರ ಮುಂದೆ ಯಾರೋ ಮಾತಾಡಲ್ಲಪ್ಪ ಅಂತ ಅನ್ಬೋದೇನೋ, ಬಟ್ ವೋಟ್ ಹಾಕ್ಬೇಕಾದ್ರೆ ಗೌಪ್ಯ ತಾನೆ. ಹಾಗಾಗಿ ಸೈಲೆಂಟ್ ವೋಟರ್ಸು ಅಲ್ಲಿ ತೀರಿಸಿದ್ದಾರೆ ಅಷ್ಟೇ. ಕೆಲಸ ಮಾಡಿದೀನಿ ವೋಟ್ ಹಾಕಿ ಅಂದ್ರೆ ಆಗಲ್ಲ. ಇದೇ ಸುರೇಶ್ ಗೌಡನ ನಾವು ಚರ್ಚೆ ಮಾಡ್ತಿರೋ ಟಾಪಿಕ್ ಸುರೇಶ್ ಗೌಡ ಹೇಳಿಕೆ ಮೇಲೆ ತಾನೆ. 2018ರಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಯಡಿಯೂರಪ್ಪ KJP ಕಟ್ಟಿದ್ರು 2013ರಲ್ಲಿ. ಇವರು ಯಡಿಯೂರಪ್ಪನವ್ರು ತುಂಬ ಅತ್ಯಾಪ್ತ. ಮಾಧುಸ್ವಾಮಿ KJP ಕ್ಯಾಂಡಿಡೇಟು, ಮಸಾಲಾ ಜಯರಾಮ್ KJP ಕ್ಯಾಂಡಿಡೇಟು ತುರುವೇಕೆರೆಯಲ್ಲಿ, ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿ, ತುಮಕೂರಲ್ಲಿ ಜ್ಯೋತಿ ಗಣೇಶು KJP ಕ್ಯಾಂಡಿಡೇಟು. ಅವರೆಲ್ಲ ಸೋಲ್ತಾರೆ KJP ನಿಂತವರು. ಲೋಕೇಶ್ವರಪ್ಪ ತಿಪ್ಟೂರಲ್ಲಿ KJP ಕ್ಯಾಂಡಿಡೇಟು. ಬಟ್ ಈ ಸುರೇಶ್ ಗೌಡರು ಯಡಿಯೂರಪ್ಪ ಜೊತೆ ಹೋಗಲ್ಲ, BJPಯಿಂದ ನಿಂತು ತುಮಕೂರು ಗ್ರಾಮಾಂತರದಲ್ಲಿ BJPಯಿಂದ ಗೆದ್ದಂಥ ಏಕೈಕ ಶಾಸಕ ತುಮಕೂರಲ್ಲಿ 11 ಕ್ಷೇತ್ರದಲ್ಲಿ ಯಾರು ಸುರೇಶ್ ಗೌಡರು. 18 ಚುನಾವಣೆಯಲ್ಲಿ ಏನಾಗುತ್ತೆ, ಕೆಲಸ ಮಾಡಿದ್ದೀನಿ ಹಾಕಿ ಓಟು ನಾನೇ ಕಾಸು ಕೊಡಬೇಕು ಅಂತಾರೆ, ಜನ ಸೋಲ್ಸ್ಬಿಡ್ತಾರೆ. ರೈಟ್ಸ್ ಮೀನ್ಸ್ ಜನ ಕೆಲಸ ಮಾಡಿದ್ರೆ ಓಟ್ ಹಾಕಲ್ಲ. ನೀವು ಹೇಳ್ತಿದ್ದೀರಾ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ ಅಂತ, ಅದಕ್ಕೆ ಹೇಳ್ತಾ ಇರೋದು. ಕೆಲಸ ಮಾಡಿದ್ದ ಓಟ್ ಹಾಕೋದೇ ಆಗಿರೋ ಸುರೇಶ್ ಗೌಡ 2018ರಲ್ಲಿ ಯಾಕೆ ಸೋಲ್ತಿದ್ರು, ಆದರೆ ಜನರ ಜೊತೆ ಕಾರ್ಯಕರ್ತರ ಜೊತೆ ತಗ್ಗಿ ಬಗ್ಗಿ ಪ್ರೀತಿ ವಿಶ್ವಾಸದಲ್ಲಿ ಮಾತನಾಡಿದ್ರೆ ಚುನಾವಣೆ ಆಗುತ್ತೆ. ಇದೇ ಮಾಗಡಿ ಬಾಲಕೃಷ್ಣ ರಾಜಕಾರಣ ಹಾಳು ಮಾಡ್ಕೊಂಡಿದ್ದೆ ಮಾತಿಂದ. ಸೊ ಹೀಗಾಗಿ ಬೆಂಗಳೂರು ಗ್ರಾಮಾಂತರದ ಸೋಲು, ಅಹಿಂದ ಮತಗಳು ಕೈ ಕೊಟ್ಟವ್ರೆ, ಸಿದ್ದರಾಮಯ್ಯ ಟೀಮ್ ವರ್ಕ್ ಮಾಡವ್ರೆ ಅನ್ನೋ ಸುಳ್ಳು ಆಗಿರ್ಬೋದೇನೋ, ಅಂತರ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿರ್ಬೋದೇನೋ, ಸೋಲು ಬರೀ ಇವರಿಂದನೇ ಆಗಿದೆ ಅನ್ನೋ ಸುಳ್ಳು. ಸೊ ಇದು ಟ್ರಿಗರ್ ಆಗುತ್ತೆ ಡಿ ಕೆ ಸುರೇಶ್ ಅವ್ರಿಗೆ, ಶಿವಕುಮಾರ್ ಅವ್ರಿಗೆ ಇಲ್ಲ. ಮುನ್ರತ್ನ ಮೇಲೆ ಕೋಪ ಇದೆ, ಕೃಷ್ಣಪ್ಪ ಮೇಲೆ ಕೋಪ ಇದೆ, ಮಾಗಡಿ ಮಂಜು ಮೇಲೆ ಕೋಪ ಇದೆ, ಯೋಗೇಶ್ವರ್ ಮೇಲೆ ಕೋಪ ಇದೆ, ಡಾಕ್ಟರ್ ಮೇಲೆ ಕೋಪ ಇದೆ. ಅಟ್ ದಿ ಸೇಮ್ ಟೈಮ್ ಕೆಳಗಡೆ ಇನ್ನೊಂದೆರಡು ಹೆಸರು ಅಹಿಂದ ಹೆಸರು ಹಾಕಬೋದೇನೋ, ಬಿಟ್ರೆ ಇನ್ನೇನು ಆಗಲ್ಲ. ಎಲ್ಲರೂ ಕಾರಣಕರ್ತರಲ್ಲಿ ಇವರು ಒಬ್ರು ಆಗಿರ್ತಾರೆ ಅಷ್ಟೇ, ಅಹಿಂದ ವೋಟರ್ಸ್ ಆಗಿರ್ಬೋದೇನೋ ಅಲ್ಲಿ. ಅದ್ ಬಿಟ್ರೆ ದೊಡ್ಡ ಇಂಪ್ಯಾಕ್ಟ್ ಏನಾಗಲ್ಲ. ಓಕೆ, ಈಗ ಸರ್ ಅಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಏನಾದರೂ ಕಾಂಗ್ರೆಸ್ MLA ಇದ್ರೆ ಈ ಒಂದು ಸ್ಟೇಟ್ಮೆಂಟ್ಗೆ ಒಂದು ಈಗ 8ರಲ್ಲಿ ಬೆಂಗಳೂರು ಸೌತ್ RR ನಗರ 5 MLA ಇದ್ದಾರೆ, 5 ಶಾಸಕರು ಕಾಂಗ್ರೆಸ್ MLA ಇದ್ದಾರೆ. ಕನಕಪುರದಲ್ಲಿ 83,000 ಓಟು ಡಾಕ್ಟರ್ ಮಂಜುನಾಥ್ ಹಾಕ್ತಾರೆ. 83,000 ಓಟು. ಡಿ ಕೆ ಶಿವಕುಮಾರ್ ಲೀಡು. ಡಿ ಕೆ ಶಿವಕುಮಾರ್ ಮೊನ್ನೆ MLA ಎಲೆಕ್ಷನ್ ಗೆದ್ದುದು 1,20,000. ಆದರೆ ಡಿ ಕೆ ಸುರೇಶ್ ಅವ್ರಿಗೆ ಬಂದಂತ ಓಟು 25,000. 95,000 ಲೀಡ್ ಕಡಿಮೆ ಆಗುತ್ತೆ ಮೇಡಮ್ ಅವರೇ. ಡಿ ಕೆ ಸುರೇಶ್ ಅವ್ರಿಗೆ 95,000 ಅಹಿಂದ ಓಟ್ ಆಗ್ಬಿಟ್ಟಿದೆಯಾ ಅಲ್ಲಿ? ಇಲ್ಲ. ಹಾಗಾಗಿ ಅದು ಒಂದು ಕಾರಣ ಅಷ್ಟೇ, ಅದೇ ಕಾರಣ ಅಲ್ಲ. ಅಹಿಂದ ಓಟ್ ಕೈ ಕೊಟ್ಟಿದ್ದೇ ಕಾರಣ ಅಲ್ಲ, ಅದು ಒಂದು ಕಾರಣ ಅಷ್ಟೇ. ಅದೇ ಕಾರಣನೂ ಸುಳ್ಳು. ಬಟ್ ನೋಡ್ತಿರ್ತಾರ ಅವರು. ಈಗ ಅವತ್ತು ಹಿಂದೆ ಸಿದ್ದರಾಮಯ್ಯನವ್ರನ್ನ 2013ರ ಚುನಾವಣೆಯಲ್ಲಿ, ಅದಲ್ಲ 18ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಡಿ ಕೆ ಶಿವಕುಮಾರ್ ಸೋಲ್ಸ್ಬಿಟ್ರು ಅಂತ ಹೇಳ್ತಾರೆ. ಬಾದಾಮಿಲ್ ಗೆದ್ದು ಸೇಫ್ ಆದ್ರು, ಅದು ಬೇರೆ ಕತೆ. ಸೊ ಹಾಗಾಗಿ ಆ ಥರದ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸುವ ಕಂಪ್ಲೀಟ್ ಸೋಲಿಗೆ ಕಾರಣ ಸಿದ್ದರಾಮಯ್ಯ ಟೀಮ್ ಅಲ್ಲ. ಸುಮ್ಮನೆ ಇವ್ರೇನೋ ಬಿಡ್ತಾರೆ ಅಷ್ಟೇ, ಹಿಂಗೆ ಒಂದು ರೈಲು ಏನೂ ಆಗಲ್ಲ. ಬಟ್ ಡಿ ಕೆ ಶಿವಕುಮಾರ್ CM ಆಗಬೇಕು, ಅಧಿಕಾರ ಹಸ್ತಾಂತರ ಮಾಡಿ ಅಂತ 2 ವರ್ಷ ಆದ್ಮೇಲೆ ಕೇಳ್ತಿದ್ದು ಟೇಬಲ್ ಕೊಟ್ಟು ಇದೇ ಡಿ ಕೆ ಸುರೇಶ್ ಅವ್ರು ತಾನೆ. ಸೊ ಅವ್ರ ಶಕ್ತಿ ಕಿತ್ಕೊಂಡಿದ್ದಾರೆ ಅಷ್ಟೇ. ಈಗ ಚನ್ನಪಟ್ಟಣ ಸ್ಪರ್ಧೆ ಬಗ್ಗೆ ಚರ್ಚೆ ಆಗ್ತಿದೆ. ಬಟ್ ಡಿ ಕೆ ಸುರೇಶ್ ಮೊದಲೇ ಎಲೆಕ್ಷನ್ ಬಿಫೋರ್ ನಂಗೆ ರಾಜಕೀಯ ಬೇಡ ಅಂತ ಹೇಳ್ತಿದ್ರು. ಗೊತ್ತಿಲ್ಲ ಅವ್ರ ಮನಸ್ಥಿತಿ ಹೇಗಿದೆ ಅಂತ. ನೀವು ನನ್ನ ಲೋಕಸಭೆಗೆ ಹೋಗೋದು ತಡಿದ್ರಿ ಅಲ್ವಾ, ವಿಧಾನಸೌಧಕ್ಕೆ ಬರ್ತೀನಿ ಅಂತ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ರು ಒಟ್ಟಿಗೆ ವಿಧಾನಸೌಧದಲ್ಲಿದ್ರೆ ಡಿ ಕೆ ಶಿವಕುಮಾರ್ನೇ ಹಿಡಿಯೋಕ್ಕಾಗಲ್ಲ. ಈಗ ನುಗ್ತಾರಪ್ಪ. ಡಿ ಕೆ ಸುರೇಶ್ ಅಂಡ್ ಡಿ ಕೆ ಶಿವಕುಮಾರ್ ಇಬ್ರು ವಿಧಾನಸೌಧದಲ್ಲಿದ್ರೆ ಜಸ್ಟ್ ಇಮ್ಯಾಜಿನ್. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ, ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರೆ. ಮಂಡ್ಯ MP ಆಗೋರು ಕೇಂದ್ರ ಸಚಿವರು ಬೇರೆ ಆಗ್ತಾರೆ ಅನ್ನೋ ಚರ್ಚೆ ಅಲ್ವಾ. ಚನ್ನಪಟ್ಟಣದಲ್ಲಿ BJP ಲೀಡ್ ಆಗಿರೋದು 21,000, 11,500, 12,000 ಓಟ್ ಕಿತ್ರೆ ಸಾಕಪ್ಪ ಅಲ್ವಾ. ಡಿ ಕೆ ಸುರೇಶ ಬರ್ಬೋದು. ನಾವು ಸಿದ್ದರಾಮಯ್ಯ ತಡೆದಿರೋದು, ನೀವು ಹೇಳ್ತಿರೋದು ಸುರೇಶ್ ಗೌಡ ಹೇಳ್ತಿರೋದೇನು ಸಿದ್ದರಾಮಯ್ಯ ಟೀಮ್ ಸೋಲ್ಸ್ಬಿಟ್ಟವ್ರೆ ಅಂತ ಅಂತಾರೆ. ಇಷ್ಟಂತರ ಆಗಕ್ಕೆ ಅವ್ರ ಕಾರಣ ಅಂತ ಬರ್ಬೋದು ವಿಧಾನಸೌಧಕ್ಕೆ. ಹಂಗಾರೆ ಡಿ ಕೆ ಸುರೇಶ್ ಏನು ಬೇಕಾದ್ರೆ ಆಗುತ್ತೆ ಪಾಲಿಟಿಕ್ಸಲ್ಲಿ. ಬಟ್ ಬೆಂಗಳೂರು ಗ್ರಾಮಾಂತರದ ಸೋಲು
ಒಂದಷ್ಟು ಸ್ವಯಂಕೃತ ಅಪರಾಧ. ಮುನ್ರಾತ್ನ ಅವ್ರು ನಮ್ಗೆ ಇಂಟರ್ವ್ಯೂ ಕೊಟ್ಟಿಲ್ವೇ, ಹಿತಶತ್ರುಗಳಿಂದನೇ ಆಗಿದೆ ಅಂತ. ಆಗಿರಬಹುದು, ಆಗಿದೆ. ಎಲ್ಲ ಬರೀ ಹಿತಶತ್ರು ವಿರೋಧಿಗಳೇ, ಡಿ ಕೆ ಸುರೇಶ್ ವಿರೋಧಿಗಳೇ ಅಂದರೆ ಲೈಕ್ ಪಕ್ಷದಲ್ಲಿರೋ ವಿರೋಧಿಗಳೇ ಸೋಲ್ಸ್ಬಿಟ್ಟಿದ್ದಾರೆ ಅನ್ನೋ ಸುಳ್ಳು. ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆಗಿದ್ದು ಡಿ ಕೆ ಸುರೇಶ್ಗೆ ದೊಡ್ಡ ಹಿನ್ನಡೆ ಆಯಿತು, ಅದ್ರಲ್ಲಿ ನೋ ಡೌಟ್. ವ್ಯಕ್ತಿ ಮತವನ್ನು ಪಡೆದ್ರು ಡಾಕ್ಟರ್ ಮಂಜುನಾಥ್. ಪಕ್ಷ BJP JDS ಮೈತ್ರಿ ಪ್ಲಸ್ಸು, ಮೋದಿ ಪ್ಲಸ್ಸು, ಜೊತೆ ಡಾಕ್ಟರ್ ಮಂಜುನಾಥ್ ಕೂಡ ಪ್ಲಸ್ಸು. ಹಾಗಾಗಿ ಚುನಾವಣೆ ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಟೀಮೇ ಸೋಲ್ಸಿದ್ದಾರೆ ಅನ್ನೋದಕ್ಕೆ ಪುರಾವೆಗಳಿಲ್ಲ. ಸೋಲ್ಸೋಕಷ್ಟು ಕೂಡ ಶಕ್ತಿ ಇಲ್ಲ, ಯಾಕಂದರೆ ಆ ಮಟ್ಟಿಗಿನ ಪಾಪ್ಯುಲೇಷನ್ ಅಲ್ಲಿಲ್ಲ, ಅವೆಲ್ಲ ಸಾಧ್ಯ ಇಲ್ಲ. ಎಸ್, ಈ ಡಿಬೇಟ್ನ ನಾವು ಮುಗಿಸ್ಬೋದು ಇಲ್ಲಿಗೆ. ಓಕೆ.